ಹಲೋ. ಹಲೋ ಸ್ವಾಮಿ. ಅಲ್ಲ ಅಣ್ಣಾರೇ, ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ಇಲ್ಲ, ಈಗ ಅವರು ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ನಾನು ಒಂದ್ ಮಳೆ ನಿಂತಿತ್ತು, ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಬತ್ತಿ ಇಟ್ಕೊಂಡು ಓ ಕುಂಕುಮ ಇಟ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟ್ ಹಾಕಂಬೇಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿ ಆಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಪಂಚೆ ಉಟ್ಕೊಂಡು ಅಲ್ಲ, ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬ್ ಹಂಗೆ ಉಯ್ಕೊಂಡ್ ಬರೋದಲ್ವರ? ಬೇಡ ಕಣಣ್ಣ, ನೀವು ಆತರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕ್ಕೊಂಡು ಹಸಿಲ್ಲ, ಸೀಮೆ ಹಸ್ಗಳವೆ. ಅದ್ರದ್ದು ಗಂಜ ಹಾಕ್ಕೊಂಡು ಕುಂಕುಮ ಇಕ್ಕೊಂಡು ವಿಭೂತಿ ಇಕ್ಕೊಂಡು ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಬೇಕು ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯದು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗ ಆಡ್ತಾರೆ ಸ್ವಾಮಿ ಯಾವಾಗ್ಲು. ಸರಿ ಮಾಡ್ತಾರೆ ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ, ಇದು ಯಾವ್ದೋ ಒಂದ್ ನಮ್ಗೆ ಫೋನ್ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ. ಕಟ್ ಮಾಡಿ ಬರೇ ಮೈಲಿರ್ರಿ. ಬರೇ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೈಲಿರ್ರಿ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ. ಓಹೋ, ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗ ಬರೇ ಒಂದ್ ಪಂಚೆ. ಅಲ್ಲಿ ಮನೆ ಅಕ್ಕಪಕ್ಕ ಏನ ಮರಗಳವ? ಹಳ್ಳಿ ಮರ ಐತೆ ಸ್ವಾಮಿ, ಒಂದು ರೋಡಾಗಿ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ ಕಡೆಗೆ ನೋಡ್ಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು. ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದು ಒಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರಾತಿಯು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಇದು ನೋಡಿ, ಇದು ರಾಜ್ಯನ ಕನಸಿಗೆ ಬಂದೈತಲ್ಲ. ಕನಸಿಗೆ ದುಡ್ಡಿನ ಕಂತೆ, ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಆಗಿ ಓಡಾಡ್ತೀವಿ. ಆಮೇಲೆ ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ, ಮನೆ ಕಂತೈತಲ್ಲ. ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ಬರಿಗೆ ಅದು ಕನಸು. ಇವಾಗ ಮಾರನು ಪ್ರಧಾನ ಮಂತ್ರಿ ಆದಂಗ ನಿಮ್ಗೆ ಅಂತ ಅನಿಸ್ತೈತೆ ಸ್ವಾಮಿ ನನಗೇನು. ಅಲ್ಲಲ್ಲ, ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ, ಇವಾಗ ಕುರಿ ಕಾಯ್ತಿದ್ದರು ಜೀವನ ಕಷ್ಟ ಅಂದ್ರೆ ಈಗ ಮೋದಿ ಅವರು ಮಾರ್ತಿದ್ರಿ ಅಂತ ಮೊದ್ಲು. ಟೀಮ್ ಮಾರ್ತಿದ್ದಾರೆ, ಇವಾಗ ಪ್ರಧಾನ ಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ, ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ. ಸ್ವಾಮಿಯವ್ರ ನಂಬಿ ಆಯ್ತು. ನಾವು ದೇವ್ರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ಎಲ್ಲೂ ಒಳ್ಳೇದಾಗ್ಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ ಹೋಗ್ತೀವಿ ಅಷ್ಟೇ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವ್ರದ್ದು ಆಯ್ತಾ? ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಹಲೋ, ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ. ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತೆಗ್ಸಿ ಎಳ್ನೀರು. ಆಮೇಲೆ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ತಿಂತೀವಿ ನೋಡು, ಆ ತರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು, ಆಮೇಲೆ ಬಾದಾಮಿ. ಅದೇ ಒಟ್ನಾಗಿ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ಸಾದು ಕುಡಿಯೋರು ಅಷ್ಟೇ. ಇವ್ರು ಹಣ್ಣಿನ ನೀರು ಕುಡಿಯೋರು, ಹಣ್ಣಿನ ರಸನೆ. ಒಳ್ಳೇದು. ಪಾಕ್ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು.
ಸಿಕ್ಕಿದ್ದು ನಮಗೆ ಅಣ್ಣರೇ ಹಾ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು. ಹಾ ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗಿಬಿಡಿ ಎಂದು. ಹಾ ಬೇಡ ಭಕ್ತರು ನೀನು 5 ರೂಪಾಯಿ ಹಾಕು ಸಾಕು ನನಗೇನು ಬೇಡ ಅಂದ್ಬಿಟ್ರು. ನಮ್ಗೂ ಹಂಗೆ ಅಂದ್ರು ಸ್ವಾಮಿ. ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ಹಾ ನಾವೇನು ಮಾಡ್ದು ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರು ಹೋಗ್ಲಿ ಹಾ ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ಹಾ ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ತಂದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಮಾಡ್ತಲ್ಲಿದ್ದೀವಿ. ಮೊದಲು ಸಲ ಇದು ಒಂದು ನಿಮಿಷ ಸ್ವಾಮಿಗಳು ಬಂದಿರು. ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನು ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅಲ್ಲ ಅವರು ಖ್ಯಾತಿ ಅದನ್ನ ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ. ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿಟ್ಟದೆ ಅಂತ ಹೇಳಿದವರು. ನಮ್ಗದು ಈ ಕುರಿ ಕಾಯೋನೊಬ್ಬ ಹಾಡು ಹೇಳ್ತಾನೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರೆ ಅವರು. ಅದ್ರಿಂದ ಸ್ವಾಮಿಯವ್ರು ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದ್ರಿಂದಲೇ ಒಂಚೂರ ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು. ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡ್ ಹೆಂಗೋ ಒಂಚೂರು ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟ್ ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ. ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ ಹಂಗೆ. ಇವ್ರದ್ದು ತೋಟ ಐತಲ್ಲ, ತೋಟದ ಒಂದ್ ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟ್ ಆಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮರದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರ್ಬೇಕು. ಅದೆಲ್ಲ ಮಾಡ್ತಾರೆ. ಅದೇ ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಕಾರ್ ಅವ್ರ ಮಠದ ಮುಂದೆಲ್ಲ ತಂದಿದೀವಿ. ಅಲ್ಲ ಸ್ವಾಮಿ, ಅವರು ಇದು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ, ಮ್ಯಾಗಡೆಗ ಮೆಟ್ಲು ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡಾಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ, ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ, ಅಲ್ಲೊಂದು ಹೊಳೆ ಐತೆ. ಹೊಳೆ ಒಳಗೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು. ಅಲ್ಲಿ ನಿಂತ್ಕೊಂಡ್ ನೋಡ್ರಿ, ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ, ಎಂತದ್ದು ರೋಡ. ಹೌದೌದು. ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನು. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕ, ಹೊಳೆ ದಾಟಿ. ಅವ್ರದ್ದು ಎಸ್ಟೇಟ್ ಐತಿ, ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋದು. ತಂದೆ ತಾಯಿಗಳಿದಾರೆ ಇನ್ನು ಅವ್ರೆ ಅಣ್ಣಣ್ಣ ಅಜ್ಜಿರು ಚೆನ್ನಾಗವ್ರೆ. ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತಿವಿ ಸ್ವಾಮಿ. ಬನ್ನಿ 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 ಬನ್ನಿ. ಆಯ್ತು ಸ್ವಾಮಿ. ಯಾವ್ದೋ ಹೊಳೆ ನರಸೀಪುರನ? ಬನ್ನಿ. ಅಲ್ಲ ನಿಮ್ದು ಹೊಳೆ ನರಸೀಪುರನ? ಅಲ್ಲ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ? ಇದನ್ನ ಈಗ ಕೇಳಬೇಡಿ, ಯಾವಾಗನ ನೀವು ಬಿಡ್ ಟೈಮಲ್ಲಿ ಫೋನ್ ಹಾಕಿ. ನನಗೆ ಫೋನ್ ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ನಾವು ಇರ್ತೀವಿ.
ಹಾ ಇವತ್ತು ಇರ್ತೀವಿ ಮಾಡ್ತಾ ಇಲ್ಲೇನೆ. ಹಾ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹಾ ಆ ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ. ಓ ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಆಯ್ತು ಸ್ವಾಮಿ. ಹುಡುಗಿಯರ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಹಲೋ ಹೇಳಿ ಸ್ವಾಮಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ನನ್ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ಆ ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸ್ವಾಮಿ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನನ್ ಮಗ ಯಾರಿಗೂ ಹುಚ್ಚಿಡ್ದು ಬಿಟ್ಟೈತಿ ಇಷ್ಟೊತ್ತಿಗೆ. ಯಾರನ್ನೋ ಇದು ಕುಡಿದ್ ಬಿಟ್ಟವ್ನೆ. ಹಲೋ ಸಾಯಂಕಾಲಕ್ಕೆ ಹಾ ಫುಲ್ ಪಾರ್ಟಿ ಮಾಡೋಣ, ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಹಾ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಹಾ. ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ಇನ್ನೊಂದ್ಸಲ ಆಸ್ಪತ್ರೆಗೆ ತೋರ್ಸ್ಕ. ಯಾಕಣ್ಣ? ಅಲ್ಲಿ ಇದೆ ಇಷ್ಟಿಷ್ಟೊತ್ತಿಗೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡಿದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ಯಾರು ಹೇಳಿ? ಆ? ನೀವ್ ಯಾರು ಹೇಳಿ? ನಾನು ಮೋಹನ. ಮೋಹನ್ ಅಂದ್ರೆ ಯಾರು ಗೊತ್ತೇನು? ಮೋಹನ್ ಅಣ್ಣರೇ ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಕುಡಿದು ತಿಂದು ಖರ್ಚು ಮಾಡೋ ಬದ್ಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಕ್ಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಲ ಜಿಂಗಾಲೆ ಜಿಂಗ್. ಯಾವ ಪಿಕ್ಚರಿಂದ ಹಾಡು? ಆ ಯಾವ ಪಿಕ್ಚರಿಂದ ಹಾಡು? ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ. ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಹಾ ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್ 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 ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಹೂನಕ್ಕ. ಸರ್? ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಹಾ ಇದು ನನಗೆ ಗೊತ್ತಿಡುದಿಲ್ಲ. ಹಾ ಸರ್, ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗ್ ಮದ್ವೆ ಆಗ? ಓ ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗ್ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಇದು ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ಮ ಆಲೆ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ?
ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನೇ. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವ್ ಮಕ್ಕಳು ನೋಡ್ಸ್ಕೊಂಡು ಸುಮ್ನೆ ಇದ್ಬಿಡಿ. ನನಗೆ ಬರೇ ನಿಮ್ಮ. ಹಲೋ ನರಸಿಂಹರಾಜು ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಜನವ, ಇದು ಬೂನಳ್ಳಿಯಲ್ಲಿ ತಿಂಡಿ ತಿನ್ನೋಣಂತ ಬಂದೆ. ಆಯ್ತು. ಆರೋಗ್ಯವೇ ಭಾಗ್ಯ. ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು. ಅದೇ ನಾನು ಕಿಶೋರ್ ಕುಮಾರ್, ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ. ಯಾಕೆ ಕಿಶೋರ್ ಕುಮಾರ್ ಹೇಳಿ? ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ. ಬಸ್ಗಳು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ, ಕಾಂಗ್ರೆಸ್ ಗಿಡ. ಇವರು ಕಾಂಗ್ರೆಸ್ ಗಿಡ ಮೂಗ್ಬಿಟ್ಟು. ಕಾಂಗ್ರೆಸ್ ಗಿಡ ಹೂವ ಮೂಗ್ಬಟ್ಟು ಕಳಿಸ್ತೀನಿ. ಆಮೇಲೆ ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲೆಲ್ಲ. ಆ ತರ ಏನಾನ ನೀವು ಪರಂಗಿನ ಗಿಡ, ನುಗ್ಗೆ ಗಿಡ ಏನಾನ ಕಟ್ ಮಾಡಿಸಿ ಇದ್ರೆ, ಮರಗಳಿದ್ರೆ, ಒಂದು ನುಗ್ಗೆ ಮರ ಒಂದು 48,000 ರೂಪಾಯಿ ತಗಂತೀವಿ. ಒಂದು ಎಷ್ಟು ದಪ್ಪನೇ ಇರ್ಲಿ, ಎಷ್ಟು ಸಣ್ಣಗನೇ ಇರ್ಲಿ, ಏನು ಒಂದು ನುಗ್ಗೆ ಮರ 48,000 ರೂಪಾಯಿ ತಗಂತೀವಿ. ಆಮೇಲೆ ಒಂದು ಪರಂಗಿನ ಗಿಡ 36,000 ರೂಪಾಯಿ ತಗಂತೀವಿ. ಫಿಕ್ಸ್ ರೇಟ್ ಅದು. ಇಲ್ಲಿ ಕಡ್ಕೊಂಡು ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ. ಇದು ಇವ್ರು ರವಣ್ಣರೇ 40 ಎಷ್ಟು ಸ್ವಾಮಿ? ಏನ್ ಹೇಳಿ? ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಳೋದು? 48,000 ರೂಪಾಯಿಗೆ ನುಗ್ಗೆ ಮರ. ಅದೆಷ್ಟು ಹೆಂಗನ ಇರ್ಲಿ, ಅದ್ ಹೆಂಗನೇ ಇರ್ಲಿ. 36,000 ರೂಪಾಯಿಗೆ ಪರಂಗಿನ ಮರ. ರವೀಣವ್ರೆ, 48,000 ರೂಪಾಯಿಗೆ ನುಗ್ಗೆ ಮರ ತಗೊಂತಾರೆ ಅಂತ. ಅದ್ ಹೆಂಗನ ಇರ್ಲಿ, ನುಗ್ಗೆ ಮರ. ಯಾರು ರವೀಣರು ಅಂದ್ರಲ್ಲ? 38,000 ರೂಪಾಯಿಗೆ ಪರಂಗಿ ಮರ ತಗೊಂತಾರೆ ಅಂತ. ಸ್ವಾಮಿ, ಯಾರು ರವೀಣರು ಅಂದ್ರಲ್ಲ, ಯಾರು ಹೇಳ್ತಿದ್ದೀರಾ? ಇಲ್ಲಿ ಹೋಟ್ಲಲ್ಲ. ಏನ್ ಗೊತ್ತಾ, 48,000 ರೂಪಾಯಿಗೆ ನುಗ್ಗೆ ಮರ, 36,000 ರೂಪಾಯಿಗೆ ಒಂದು ಪರಂಗಿನ ಮರ. 1 kg ಕಾಂಗ್ರೆಸ್ ಹೂವ 3,500 ರೂಪಾಯಿ. ನಿಮ್ಗೆ ಕಮಿಷನ್ ಮೇಲಿರುತ್ತೆ. ಕಮಿಷನ್ ಬಿಟ್ಟು ನಿಮ್ ಕಮಿಷನ್ ಕಾಂಗ್ರೆಸ್ ಅಂದ್ರೆ ಇಲ್ಲಿ ಬಿಜೆಪಿ ಬಿಟ್ಟವ ಇವು. ಈಗ ಇಲ್ಲಿ ರೋಡ್ ಸೈಡ್ ಎಲ್ಲ ಬಿಟ್ಟವಲ್ಲ ಹೂವ. ಸ್ವಾಮಿ, ವೈಟ್ ಇರಲ್ವಾ? ಅದು ವೈಟ್ ಸಣ್ಣ ಹೂವ ಇರಲ್ವಾ? ಅದು ಎಷ್ಟು ಕೆಜಿ? 3,500. ನಿಮಗ್ ಕಮಿಷನ್ ಅಲ್ಲ, ಇನ್ನ ಉಳಿಸ್ಕೊಂಡವ್ರ ಜನ. ಅಲ್ಲ, ನಿಮಗ್ ಕಮಿಷನ್ ಇರುತ್ತೆ. ನೀನ್ ಕಾಂಗ್ರೆಸ್ ಗಿಡ ಮೂಗ್ಬಟ್ ಮಾಡ್ತಾರ ಯಾರನ್ನ? ಅಣ್ಣ, ಏನ್ ಈ ತರ ಮಾತಾಡ್ತೀರಾ? ಈ ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತದ್ದೆ ಅಂತಂದ್ರೆ ಮೂಗ್ಬಟ್ಟು ಎಷ್ಟು ಕೆಜಿ? ಸ್ವಾಮಿ, ಕೆಜಿ 3,500. ಏನ್ ಪದೇ ಕೇಳ್ತಾ ಇದ್ದೀರಿ? ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ತಗೊಂಡ್ರೆ ತಗೊಬೇಕು, ಇಲ್ಲಾಂದ್ರೆ ಇಲ್ಲಿ ಮಾಡ್ಬೇಕು. ನಮಗೆಲ್ಲ ಹುಚ್ಚ ಹಿಡಿದ್ಬಿಟ್ಟು ತಪ್ಪಿಸ್ಕೊಂಬಂದ್ ನಾವು ತಿಕ್ಲು ಹಿಡ್ದು ಇಸ್ಪಿಟ್ ಆಡಿ ತಿಕ್ಲು ಹಿಡ್ದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ್ರಿ ಇವ್ನು. ರೇ ಸಾರ್ ನರಸಿಂಹರಾಜು, ನೀವು ಕ್ಲೀನ್ ಆಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವ್ ಮಾತಾಡೋದು ನುಗ್ಗೆ ಮರ ಯಾರನ್ನ ನುಗ್ಗೆ ಮರ ವಾಸ್ಕಲ್ ಮಾಡ್ತಾರ? ರೇ ಸ್ವಾಮಿ, ನುಗ್ಗೆ ಮರದಲ್ಲಿ ಈ ಸೋಫಾ ಅದೆಲ್ಲ ಕಾಲುಗಳು ಬರಲ್ವಾ? ಈಗ ಮಂಚಕ್ 4 ಕಾಲು ಬರುತ್ತಲ್ವಾ? ಮಂಚದ ಕಾಲು ಮಾಡ್ತಾರ ನುಗ್ಗೆ ಮರದಲ್ಲಿ. ಪರಂಗಿನ ಮರದಲ್ಲಿ ಅದನ್ನ ಪರಂಗಿನ ಮರ ಕೊಯ್ದ್ಬಿಟ್ಟು ನಾವು ಅಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ ಮೇಲೆ ಸೋಫಾ ಸೆಟ್. ನನಗೆ ಇನ್ನ ತಿಕ್ಲಿಡ್ದಿಲ್ಲ. ನನಗಿನ್ನ ತಿಕ್ಲಿಡ್ದಿಲ್ಲ. ಇತ್ತಿ ಅಥವಾ ಕ್ಯಾರಿಗೆ ನೀನು ಅಲ್ಲ ನುಗ್ಗೆ ಗಿಡ ವ್ಯಾಪಾರಕ್ಕೆ ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತಿದ್ವಿ. ಮರ ಕೊಡ್ತಿದೀವಿ, ಕಾಂಗ್ರೆಸ್ ಹೂವ ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ, ಕಿಟಕಿ, ವಾಸ್ಕಲ್ಲು, ಏನ್ ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನ್ ಬೇಕು ಹೇಳು, ಡೈನಿಂಗ್ ಟೇಬಲ್, ಏನೇನ್ ಬೇಕು ನಿಂಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ. ಗೊತ್ತಾ? ನಾವು ಟೀಪಾಯ್ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ನಮ್ಗೆ. ಸಮಯ ಹೇಳಪ್ಪ.
ಯಾವ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ. ಐ ಸುಮ್ಮನೆ ಐ ಐ ಆಡೋ 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 ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋರು, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಅಣ್ಣ ಅಣ್ಣ ಓ ಹಲೋ, ಕಾಂಗ್ರೆಸ್ ಕರ್ಕೊಂಡ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗ್ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದ್ವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಹಾಕ ಪರಂಗಿ ಗಿಡಕ್ಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಬಲಗಡೆ ತಡೆದು ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಸ್ವಲ್ಪ ಗಡಿಗೆಲ್ಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಯಾಲ ಮಗ, ಇದು ಸೀನಿಯರ್ ತಿಕ್ಲೂರು, ಅದು ಸಂಸಾರನ ಬಿಟ್ಟಿಲ್ಲಂದಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ಯಾ ನನ್ನ ಮಗ ಕೊಟ್ಟ ನಂಬರ್. ಹಲೋ ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇಶ್ ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ, ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಎಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೆ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ ಮಗ? ಬೆಳಿಗ್ಗೆನೆ ಇವಾಗ ಇನ್ನು ಯಾಕೆ ಅಡಿಗೆದ್ದೆ ಮಗ?
ಯಾವ ಕಡೆಗಿದ್ದೆ ನಾನು? ಅಣ್ಣ ಅಣ್ಣ ಅಣ್ಣ, ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ. ಹಲೋ, 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ, ಮಧ್ಯಾಹ್ನ. ಈಗ ವಿಧಾನಸೌಧದಾಗಿ ವಿಧಾನಸೌಧ ನಮ್ಮ ಮನೆ ಅಲ್ಲಿ 6, ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿ ಅಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ, ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ, ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ರಕಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾವ ಕಡೆಗೆ ಇದ್ದೆ ಮಗ ನಾನು? ಅಣ್ಣ, ನರಸಿಂಹಣ್ಣ. ನರಸಿಂಹಣ್ಣ ಯಾವ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ, ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ, ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ, ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆಗೆ ಎದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕಳ್ರಿ. ಹಲೋ, ಯಾವ ಇವು ಅಂತರ್ ಪಿಚಾಚಿಗಳು ಆಡ್ದಂಗೆ ಆಡ್ತಾವಲ್ಲ ಇವು.